ನಾಳೆ ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮೀಟಿಂಗ್ ಅನ್ನ ಹಮ್ಮಿಕೊಳ್ಳಲಾಗಿದೆ. ನಾಳೆ ಸಿಎಲ್ಪಿ ಸಭೆ ನಡೆಯಲಿ ಈಗಂತಹ ಡಿಕೆ ಶಿವಕುಮಾರ್ ಅಂತ ಹೇಳಿದ್ದಾರೆ. ನಾಳಿನ ಸಭೆಯಲ್ಲಿ ನೂತನ ಸಿಎಲ್ಪಿ ನಾಯಕ ಆಯ್ಕೆ ಆಗ್ತಿದ್ದಾರೆ. ಆ ಮುಖಾಂತರ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಡಿಕೆಜಿ ಹೆಸರು ಆಯ್ಕೆಯಾಗುತ್ತಾ ಪ್ರಶ್ನೆ ಬರ್ತಾ ಇದೆ. ನಾಳೆ ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ಮಹತ್ವದ ಸಭೆ ಅಂತ ಹೇಳಲಾಗ್ತಾ ಇದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಈ ಒಂದು ಸಿಎಲ್ಪಿ ಮೀಟಿಂಗ್ ನಡೆಯಲಿದೆ. ನಾಳೆ ಸಿಎಲ್ಪಿ ಸಭೆ ನಡೆಯಲಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಗಾಗಿ ನಾಳಿನ ಒಂದು ಸಭೆಯಲ್ಲಿ ನೂತನ ಸಿಎಲ್ಪಿ ನಾಯಕನ ಆಯ್ಕೆ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆಗೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಎಲ್ಲವೂ ಕೂಡ ಇದರ ಜೊತೆಗೆ ಯಾವೆಲ್ಲ ಮುಂಬರತಕ್ಕಂತಹ ರಾಜಕೀಯ ಬೆಳವಣಿಗೆಗಳ ಕುರಿತು ಎಲ್ಲವನ್ನು ಕೂಡ ಚರ್ಚೆ ಮಾಡಲಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮೀಟಿಂಗ್ ಕೂಡ ಆಯೋಜನೆ ಮಾಡಲಾಗಿದೆ. ರಾಜ್ಯ ಕಾಂಗ್ರೆಸ್ನ ಈ ಒಂದು ಬೆಳವಣಿಗೆ ನಿನ್ನೆಯಿಂದ ಇಲ್ಲಿಯವರೆಗೂ ನಡೆದಿರತಕ್ಕಂತಹ ಎಲ್ಲ ಬೆಳವಣಿಗೆಗಳನ್ನು ಹಾಗೂ ಮುಂದೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎದುರಾಗ್ತಕ್ಕಂತಹ ಕೆಲವೊಂದಷ್ಟು ಸಮಸ್ಯೆ ಆಗಿರ್ಬೋದು, ಸವಾಲುಗಳಾಗಿರ್ಬೋದು, ಕೆಲವೊಂದಷ್ಟು ಟಾಸ್ಕ್ಗಳಾಗಿರ್ಬೋದು, ಹೇಗೆ 2 ವರ್ಷಗಳ ಕಾಲ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗಬೇಕು, ಈ ಎಲ್ಲ ಒಂದು ಆಯಾಮಗಳಲ್ಲಿ ನಾಳೆ ವಿಧಾನಸೌಧದಲ್ಲಿ ಸಿಎಲ್ಪಿ ಸಭೆ ನಡೆಯಲಿದೆ. ಆ ಮುಖಾಂತರ ಶಾಸಕಾಂಗ ಪಕ್ಷದ ನೂತನ ನಾಯಕ ಯಾರಾಗ್ತಾರೆ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ನಾಳಿನ ಸಿಎಲ್ಪಿ ಮೀಟಿಂಗ್ನಲ್ಲಿ ಎಲ್ಲವೂ ಕೂಡ ನಿರ್ಣಯವಾಗಲಿದೆ. ಇನ್ನು ಸೋಮವಾರವೇ ಪ್ರಮಾಣ ವಚನ ಸ್ವೀಕರಿಸ್ತಾರಾ ಡಿಕೆಶಿ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂದೆಯೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ. ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡುವ ಎಲ್ಲಾ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಮಾರಂಭಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆ ಮಾಡಿಕೊಳ್ಳುವಂತೆ ಈಗಾಗಲೇ ಸೂಚನೆ ಕೂಡ ಕೊಡಲಾಗಿದೆ. ವಿಧಾನಸೌಧದ ಅಧಿಕಾರಿಗಳಿಗೆ ಮೌಖಿಕವಾಗಿ ಈಗಾಗಲೇ ಸೂಚನೆ ಕೊಡಲಾಗಿದೆ. ಹಾಗಾದ್ರೆ ಸೋಮವಾರವೇ ಡಿಕೆಶಿ ಅವರು ಪದಗ್ರಹಣವನ್ನು ಮಾಡ್ತಾರಾ? ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಕೌಂಟ್ ಡೌನ್ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ರಾಜ್ಯಪಾಲರ ಕಾರ್ಯದರ್ಶಿಗಳಿಗೆ ತಮ್ಮ ಒಂದು ಅಧಿಕೃತ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಮುಖೇನ ದೆಹಲಿಯತ್ತ ಹೋಗಿದ್ರು. ಹೈಕಮಾಂಡ್ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದೆ, ಹಾಗೆ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಕೊಟ್ಟಿದೆ. ಎಲ್ಲದರ ತರುವಾಯ ಇದೀಗ ಸೋಮವಾರವೇ ಪ್ರಮಾಣ ವಚನ ಸ್ವೀಕರಿಸ್ತಾರ ಡಿಕೆಶಿ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಆ ಪ್ರಮಾಣ ವಚನದ ಒಂದು ಸ್ವೀಕಾರದ ಕಾರ್ಯಕ್ರಮಕ್ಕೆ ಬೇಕಾದಂತಹ ಸಕಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲು ಮೌಖಿಕವಾಗಿ ವಿಧಾನಸೌಧದ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ನೀಡಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ವಿಧಾನಸೌಧದ ಮುಂದ್ಗಡೆ ಇರತಕ್ಕಂತಹ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗವೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ದೆಹಲಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸರಣಿ ಸಭೆ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ, ಸೋನಿಯಾ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯನವರು. ಇಂದು ಸಂಜೆ ಬೆಂಗಳೂರಿಗೆ ಸಿದ್ದರಾಮಯ್ಯ ವಾಪಸ್ ಆಗಲಿಕ್ಕಿದ್ದಾರೆ. ಆ ಮುಖೇನ ಮಧ್ಯಾಹ್ನ 3 ಗಂಟೆ ವಿಮಾನದಲ್ಲಿ ಸಿದ್ದರಾಮಯ್ಯ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ದೆಹಲಿಯಿಂದ ಬೆಂಗಳೂರತ್ತ ಮುಖ ಮಾಡಲಿದ್ದಾರೆ. ಸಂಜೆ 5 ಗಂಟೆಗೆ ಬೆಂಗಳೂರಿಗೆ ಸಿಎಂ ಸಿದ್ದರಾಮಯ್ಯನವರು ನಿರ್ಗಮಿತ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಹೈಕಮಾಂಡ್ ಭೇಟಿ ಬಳಿಕ ಮಧ್ಯಾಹ್ನ ದೆಹಲಿಯಿಂದ 3 ಗಂಟೆಗೆ ತಮ್ಮ ವಿಮಾನ ಪ್ರಯಾಣವನ್ನು ಬೆಳೆಸಿ ಸಂಜೆ 5 ಗಂಟೆಗೆ ಬೆಂಗಳೂರಿಗೆ ತಲುಪಲಿದ್ದಾರೆ. ಆ ಮುಖಾಂತರವಾಗಿ ದೆಹಲಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಯಾವೆಲ್ಲ ಬೆಳವಣಿಗೆ ಆಗಿದೆ, ನಿನ್ನೆ ಡೆಲ್ಲಿಗೆ ಹೋಗ್ತಿರಬೇಕಾದ್ರೆ ಜೈಪುರ್ಗೂ ಕೂಡ ಭೇಟಿಯಾಗಿದ್ದರು. ಅಲ್ಲಿ ಮಾಜಿ ಸಿಎಂ ಅಶೋಕ್ ಗೆಹ್ಲೋಟ್ ಅವರ ಜೊತೆಗೂ ಕೂಡ ಕೆಲವೊಂದಷ್ಟು ಕಾಲ ಚರ್ಚೆ ಕೂಡ ನಡೆಸಿದರು. ತದನಂತರದಲ್ಲಿ ಹೈಕಮಾಂಡ್ ಆದೇಶದಂತೆ, ಅವರ ಬುಲಾವದಂತೆ, ಅವರ ಸೂಚನೆಯಂತೆ ದೆಹಲಿಗೆ ಹೋಗಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಈ ಎಲ್ಲರನ್ನು ಒಳಗೊಂಡಿರತಕ್ಕಂತಹ ಒಂದು ಮಹತ್ವದ ಸಭೆ ಕೂಡ ನಡೀತು. ಆ ಮುಖಾಂತರವಾಗಿ ದೆಹಲಿಯಲ್ಲಿ ಏನೆಲ್ಲ ನಡೆದಿದೆ ಆ ಬಗ್ಗೆ ಬಂದ ತಕ್ಷಣ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ಮಹತ್ವದ ಸಭೆ ಅಂತ ಹೇಳಲಾಗ್ತಾ ಇದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಈ ಒಂದು ಸಿಎಲ್ಪಿ ಮೀಟಿಂಗ್ ನಡೆಯಲಿದೆ. ನಾಳೆ ಸಿಎಲ್ಪಿ ಸಭೆ ನಡೆಯಲಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಗಾಗಿ ನಾಳಿನ ಒಂದು ಸಭೆಯಲ್ಲಿ ನೂತನ ಸಿಎಲ್ಪಿ ನಾಯಕನ ಆಯ್ಕೆ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆಗೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಎಲ್ಲವೂ ಕೂಡ ಇದರ ಜೊತೆಗೆ ಯಾವೆಲ್ಲ ಮುಂಬರತಕ್ಕಂತಹ ರಾಜಕೀಯ ಬೆಳವಣಿಗೆಗಳ ಕುರಿತು ಎಲ್ಲವನ್ನು ಕೂಡ ಚರ್ಚೆ ಮಾಡಲಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮೀಟಿಂಗ್ ಕೂಡ ಆಯೋಜನೆ ಮಾಡಲಾಗಿದೆ. ರಾಜ್ಯ ಕಾಂಗ್ರೆಸ್ನ ಈ ಒಂದು ಬೆಳವಣಿಗೆ ನಿನ್ನೆಯಿಂದ ಇಲ್ಲಿಯವರೆಗೂ ನಡೆದಿರತಕ್ಕಂತಹ ಎಲ್ಲ ಬೆಳವಣಿಗೆಗಳನ್ನು ಹಾಗೂ ಮುಂದೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎದುರಾಗ್ತಕ್ಕಂತಹ ಕೆಲವೊಂದಷ್ಟು ಸಮಸ್ಯೆ ಆಗಿರ್ಬೋದು, ಸವಾಲುಗಳಾಗಿರ್ಬೋದು, ಕೆಲವೊಂದಷ್ಟು ಟಾಸ್ಕ್ಗಳಾಗಿರ್ಬೋದು, ಹೇಗೆ 2 ವರ್ಷಗಳ ಕಾಲ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗಬೇಕು, ಈ ಎಲ್ಲ
ಒಂದು ಆಯಾಮಗಳಲ್ಲಿ ನಾಳೆ ವಿಧಾನಸೌಧದಲ್ಲಿ CLP ಸಭೆ ನಡೆಯಲಿದೆ. ಆ ಮುಖಾಂತರ ಶಾಸಕಾಂಗ ಪಕ್ಷದ ನೂತನ ನಾಯಕ ಯಾರಾಗ್ತಾರೆ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. ಮತ್ತೊಂದು ಕಡೆಗೆ DK ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ನಾಳಿನ CLP ಮೀಟಿಂಗ್ನಲ್ಲಿ ಎಲ್ಲವೂ ಕೂಡ ನಿರ್ಣಯವಾಗಲಿದೆ. ಇನ್ನು ಸೋಮವಾರವೇ ಪ್ರಮಾಣ ವಚನ ಸ್ವೀಕರಿಸ್ತಾರಾ DKಶಿ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. DK ಶಿವಕುಮಾರ್ ಪ್ರಮಾಣ ವಚನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂದೆಯೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ. ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡುವ ಎಲ್ಲಾ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಮಾರಂಭಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆ ಮಾಡಿಕೊಳ್ಳುವಂತೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ವಿಧಾನಸೌಧದ ಅಧಿಕಾರಿಗಳಿಗೆ ಮೌಖಿಕವಾಗಿ ಈಗಾಗಲೇ ಸೂಚನೆ ಕೊಡಲಾಗಿದೆ. ಹಾಗಾದ್ರೆ ಸೋಮವಾರವೇ DKಶಿ ಅವರು ಪದಗ್ರಹಣವನ್ನು ಮಾಡ್ತಾರಾ? DK ಶಿವಕುಮಾರ್ ಪ್ರಮಾಣ ವಚನಕ್ಕೆ ಕೌಂಟ್ ಡೌನ್ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ರಾಜ್ಯಪಾಲರ ಕಾರ್ಯದರ್ಶಿಗಳಿಗೆ ತಮ್ಮ ಒಂದು ಅಧಿಕೃತ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಮುಖೇನ ದೆಹಲಿಯತ್ತ ಹೋಗಿದ್ರು. ಹೈಕಮಾಂಡ್ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದೆ, ಹಾಗೆ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಕೊಟ್ಟಿದೆ. ಎಲ್ಲದರ ತರುವಾಯ ಇದೀಗ ಸೋಮವಾರವೇ ಪ್ರಮಾಣ ವಚನ ಸ್ವೀಕರಿಸ್ತಾರ DKಶಿ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಮತ್ತೊಂದು ಕಡೆಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ, ಆ ಪ್ರಮಾಣ ವಚನದ ಒಂದು ಸ್ವೀಕಾರದ ಕಾರ್ಯಕ್ರಮಕ್ಕೆ ಬೇಕಾದಂತಹ ಸಕಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲು ಮೌಖಿಕವಾಗಿ ವಿಧಾನಸೌಧದ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ನೀಡಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ವಿಧಾನಸೌಧದ ಮುಂದ್ಗಡೆ ಇರತಕ್ಕಂತಹ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗವೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ದೆಹಲಿಯಲ್ಲಿ ಮಾಜಿ CM ಸಿದ್ದರಾಮಯ್ಯ ಸರಣಿ ಸಭೆ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ, ಸೋನಿಯಾ, ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯನವರು. ಇಂದು ಸಂಜೆ ಬೆಂಗಳೂರಿಗೆ ಸಿದ್ದರಾಮಯ್ಯ ವಾಪಸ್ ಆಗಲಿಕ್ಕಿದ್ದಾರೆ. ಆ ಮುಖೇನ ಮಧ್ಯಾಹ್ನ 3 ಗಂಟೆ ವಿಮಾನದಲ್ಲಿ ಸಿದ್ದರಾಮಯ್ಯ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ದೆಹಲಿಯಿಂದ ಬೆಂಗಳೂರತ್ತ ಮುಖ ಮಾಡಲಿದ್ದಾರೆ. ಸಂಜೆ 5 ಗಂಟೆಗೆ ಬೆಂಗಳೂರಿಗೆ CM ಸಿದ್ದರಾಮಯ್ಯನವರು, ನಿರ್ಗಮಿತ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಹೈಕಮಾಂಡ್ ಭೇಟಿ ಬಳಿಕ ಮಧ್ಯಾಹ್ನ ದೆಹಲಿಯಿಂದ 3 ಗಂಟೆಗೆ ತಮ್ಮ ವಿಮಾನ ಪ್ರಯಾಣವನ್ನು ಬೆಳೆಸಿ ಸಂಜೆ 5 ಗಂಟೆಗೆ ಬೆಂಗಳೂರಿಗೆ ತಲುಪಲಿದ್ದಾರೆ. ಆ ಮುಖಾಂತರವಾಗಿ ದೆಹಲಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಯಾವೆಲ್ಲ ಬೆಳವಣಿಗೆ ಆಗಿದೆ, ನಿನ್ನೆ ಡೆಲ್ಲಿಗೆ ಹೋಗ್ತಿರಬೇಕಾದ್ರೆ ಜೈಪುರ್ಗೂ ಕೂಡ ಭೇಟಿಯಾಗಿದ್ದರು. ಅಲ್ಲಿ ಮಾಜಿ CM ಅಶೋಕ್ ಗೆಹ್ಲೋಟ್ ಅವರ ಜೊತೆಗೂ ಕೂಡ ಕೆಲವೊಂದಷ್ಟು ಕಾಲ ಚರ್ಚೆ ಕೂಡ ನಡೆಸಿದರು. ತದನಂತರದಲ್ಲಿ ಹೈಕಮಾಂಡ್ ಆದೇಶದಂತೆ, ಅವರ ಬುಲಾವದಂತೆ, ಅವರ ಸೂಚನೆಯಂತೆ ದೆಹಲಿಗೆ ಹೋಗಿ DK ಶಿವಕುಮಾರ್, ಸಿದ್ದರಾಮಯ್ಯ, KC ವೇಣುಗೋಪಾಲ್, ಸುರ್ಜೇವಾಲಾ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಈ ಎಲ್ಲರನ್ನ ಒಳಗೊಂಡಿರತಕ್ಕಂತಹ ಒಂದು ಮಹತ್ವದ ಸಭೆ ಕೂಡ ನಡೀತು. ಆ ಮುಖಾಂತರವಾಗಿ ದೆಹಲಿಯಲ್ಲಿ ಏನೆಲ್ಲ ನಡೆದಿದೆ ಆ ಬಗ್ಗೆ ಬಂದ ತಕ್ಷಣ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ